ಆತ್ಮಹತ್ಯೆ ಪ್ರಕರಣ, ಸಚಿನ್ ಪಾಂಚಾಳ್ ಕಾಂಟ್ರಾಕ್ಟರ್ ಒಂದು ಆತ್ಮಹತ್ಯೆ. ನಾನು ಇವತ್ತು ಗುಲ್ಬರ್ಗದಲ್ಲಿ ಇರಬೇಕಾಗಿತ್ತು. ಒಂದು ಬೃಹತ್ ಪ್ರತಿಭಟನೆಯನ್ನು ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾನು, ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಹಿರಿಯ ಮುಖಂಡರು ಗುಲ್ಬರ್ಗದಲ್ಲಿ ಇರಬೇಕಾಗಿತ್ತು. ಅವರೆಲ್ಲರೂ ಕೂಡ ತೆರಳಿದ್ದಾರೆ. ಆದರೆ ನಾನು ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಕೂಡ ಬೆಂಗಳೂರಿನಲ್ಲೇ ಇದ್ದರು. ಮೊನ್ನೆ ದಿನ ಅವ್ರನ್ನ ಭೇಟಿ ಮಾಡಿ ನಿನ್ನೆ ಅವ್ರನ್ನ ಮನವಿ ಮಾಡಿಕೊಂಡು, ಯಾಕೆಂದ್ರೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಳಗಾರ್ ಅವರು ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಉಗ್ರಾಣ ನಿಗಮದ ಅಧ್ಯಕ್ಷರಾಗೇನು ಸೇವೆಯನ್ನು ಸಲ್ಲಿಸಿದ್ರು. KS ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ನಿಧನರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಇವತ್ತು ನಿನ್ನೆ ದಿನ ಶಿಕಾರಿಪುರಕ್ಕೆ ಬರಬೇಕಾಗಿತ್ತು. ಹಾಗಾಗಿ ನಾನು ಇವತ್ತು ಗುಲ್ಬರ್ಗಕ್ಕೆ ತೆರಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇವತ್ತು ಬೃಹತ್ ಪ್ರತಿಭಟನೆ ಇವತ್ತು ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡೋರಿದ್ದೇವೆ. ಈ ವಿಚಾರವಾಗಿ ನಾನು ಹೇಳೋದಾದರೆ, ಒಬ್ಬ ಕಾಂಟ್ರಾಕ್ಟರ್ ಸತೀಶ್ ಪಾಂಚಾಳ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಏನು ಕಾಂಗ್ರೆಸ್ಸಿನ ಮುಖಂಡ ರಾಜು ಕಪ್ನೂರ್ ಅವರ ಒಂದು ಬೆದರಿಕೆಯಿಂದ ಆಗಿದೆ ಅಂತಕ್ಕಂಥದ್ದು ಅನ್ನುವ ಸತ್ಯ ಈಗಾಗಲೇ ಬಹಿರಂಗ ಆಗಿದೆ. ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ, ಪ್ರಿಯಾಂಕಾ ಖರ್ಗೆಯ ಆಪ್ತ ಮಿತ್ರ, ಪ್ರಿಯಾಂಕಾ ಖರ್ಗೆ ಅವರ ಎಡಗೈ ಬಂಟ. ಅವನ ಒಂದು ಷಡ್ಯಂತ್ರದಿಂದ, ಪಿತೂರಿಯಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ. ಆ ಡೆತ್ ನೋಟಲ್ಲೂ ಕೂಡ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ. ಒಂದು, ಕಾಂಗ್ರೆಸ್ಸಿನ ಒಬ್ಬ ಪುಡಾರಿಯಿಂದ ಇವತ್ತೇನು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಒಂದು ಸತೀಶ್ ಪಾಂಚಾಳ್ ಅವರ ಕುಟುಂಬವೇ ಪೊಲೀಸರ ಬಗ್ಗೆ ನಮಗೆ ಯಾವುದೇ ರೀತಿ ವಿಶ್ವಾಸ ಇಲ್ಲ, ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನಿರ್ಬೋದು ಅಧಿಕಾರಿಗಳು, ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ ನಮಗೆ ಕಿಂಚಿತ್ತೂ ಕೂಡ ನಮಗೆ ವಿಶ್ವಾಸ ಇಲ್ಲ. ಯಾವಾಗ ಪಾಪ ಅವ್ರ ಸಹೋದರಿಯರು ಅಲ್ಲಿ ಗುಲ್ಬರ್ಗ, ಬೀದರ್ನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು, ಅವ್ರ ಮೇಲೆ ಹರಾಸ್ಮೆಂಟ್ ಆಗಿರ್ತಕ್ಕಂಥದ್ದು ಕೂಡ ಆ ಸ್ವತಃ ಕುಟುಂಬದ ಸದಸ್ಯರು ಹೇಳ್ಕೊಂಡಿದ್ದಾರೆ. ಮತ್ತೆ ಇವತ್ತು CBI ತನಿಖೆ ಕೇಳಿರ್ತಕ್ಕಂಥದ್ದು ಯಾರು? ಸತೀಶ್ ಪಾಂಚಾಳ್ ಅವರ ಸಹೋದರಿಯರು, ಅವರ ಕುಟುಂಬ. ಯಾವುದೇ ಕಾರಣಕ್ಕೂ ನಮಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಪಕ್ಷಪಾತ ತನಿಖೆ ರಾಜ್ಯದ ಪೊಲೀಸರಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಘಟಾನುಘಟಿಗಳು ಇದರಲ್ಲಿ ಕೈವಾಡ ಇದೆ, ರಾಜಕೀಯ ಷಡ್ಯಂತ್ರ ಇದೆ, ಆಡಳಿತ ಪಕ್ಷದವರ ಕೈವಾಡ ಇದೆ. ಹಾಗಾಗಿ ಇದು CBI ತನಿಖೆನೇ ಆಗಬೇಕು ಅಂಥೇಳಿ ಆ ಕುಟುಂಬ ಆಗ್ರಹ ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೆನಪು ಮಾಡಿಕೊಡ್ತೇನೆ. ಪಾಪ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಭಯಭೀತರಾಗಿದ್ದಾರೆ, ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಆ ಡೆತ್ ನೋಟಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಒಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಹಾರಾಷ್ಟ್ರ, ನೆರೆ ರಾಜ್ಯ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಸುಪಾರಿ ಕಿಲ್ಲರ್ಸ್ಗಳನ್ನು, ಅಂದರೆ ಹಣ ಕೊಟ್ಟು ಕೊಲೆ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅಂಥ ಒಂದು ಚಟುವಟಿಕೆಗೂ ಕೂಡ ಕುಮ್ಮಕ್ಕು ನೀಡಿದ್ದಾರೆ. ಸೊಲ್ಲಾಪುರದ ಕೆಲವರು ಕೊಲೆಗಡಕರನ್ನು ಹೈರ್ ಮಾಡಿ, ಸುಪಾರಿ ಕಿಲ್ಲರ್ಸನ್ನು ಹೈರ್ ಮಾಡಿ ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಭಾಗದ ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮೀಜಿಗಳು, ಏನು ಹಿಂದುತ್ವದ ಪರವಾಗಿ ಧ್ವನಿ ಎತ್ತಕ್ಕಂಥ ಸ್ವಾಮೀಜಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗ ಗ್ರಾಮೀಣದ ಶಾಸಕ ಆಗಿರ್ತಕ್ಕಂಥ ಬಸವರಾಜ್ ಮತ್ತಿಮೋಡ್ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರ ಹತ್ಯೆಯನ್ನು ಕೂಡ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷ ಚಂದು ಪಾಟೀಲ್ ಅವರ ಹತ್ಯೆ ಮಾಡಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ದಾರೆ. ಇದು ಯಾರು ಮಾಡೋದಕ್ಕೆ ಸಾಧ್ಯ? ಯಾರಿಗೆ ಆ ಜಿಲ್ಲೆನಲ್ಲಿ ರಾಜಕೀಯ ಹಿತಾಸಕ್ತಿ ಇದೆಯೋ, ಯಾರಿಗೆ ಗುಲ್ಬರ್ಗ, ಬೀದರ್ ಜಿಲ್ಲೆನಲ್ಲಿ
ವಿರೋಧ ಪಕ್ಷದವರು ಬೆಳೆದ್ರೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅಂಥವ್ರು ಇದರಿಂದ ಇದ್ದಾರೆ ಅನ್ನುವ ಗುಮಾನಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿದರೆ ಅದು CBIಯಿಂದ ಮಾತ್ರ ಸಾಧ್ಯ ಅಂತೇಳಿ ಒಟ್ಟಾರೆಯಾಗಿ ಸಂಪೂರ್ಣ ಪ್ರಕರಣವನ್ನು CBI ತನಿಖೆ ಕೊಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಮೂಲಕ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಏನು ನನ್ನನ್ನು ರಾಜಕೀಯ ಷಡ್ಯಂತ್ರ ಪಿತೂರಿ ತಮ್ಮನ್ನು ರಾಜಕೀಯ ಮುಗಿಸೋದಕ್ಕೆ ಈ ರೀತಿ BJP ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನು ಮಾತನಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ, ಖಂಡಿತ ಸರಿಯಲ್ಲ. ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸ್ನೇಹಿತನಾಗಿ ನಾನೊಂದು ಸಲಹೆ ಕೊಡ್ತೇನೆ. ತಾವು ಪಾಪ 4 ಚುನಾವಣೆ ಎದುರಿಸಿರ್ಬೋದು. ಅವರೇ ಹೇಳಿದಾಗೆ 1 ಚುನಾವಣೆ ಸೋತಿದ್ದೇನೆ, 3 ಚುನಾವಣೆ ಗೆದ್ದಿದ್ದೇನೆ, ವಿಜೇಂದ್ರ ಮೊದಲ ಬಾರಿ ಶಾಸಕನಾಗಿದ್ದೇನೆ. ಆದರೂ ಕೂಡ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀವೇನಾದರೂ ಪ್ರಾಮಾಣಿಕರೇ ಆಗಿದ್ದರೆ, ನಿಮ್ಮದೇನು ಇದರಲ್ಲಿ ಕೈವಾಡ ಇಲ್ಲ, ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿದರೆ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ CBI ತನಿಖೆನೇ ಸೇಫ್ ನಿಮಗೆ. ಅದು ಯಾಕೆ ಅಂತ ಹೇಳ್ತೇನೆ, CBI ಬಗ್ಗೆ ಅನುಮಾನ ಪಡಕ್ಕೆ ಹೋಗಬೇಡಿ. ಹಿಂದೆ ಜಾರ್ಜ್ ಅವರು ಗೃಹ ಸಚಿವರಾದಾಗ ಮಡಿಕೇರಿಯ ಗಣಪತಿ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಅಧಿಕಾರಿ, ನರೇಂದ್ರ ಮೋದಿಜಿ ನಮ್ಮ BJP ಸರ್ಕಾರ ಇದ್ದಾಗಲೇ CBI ತನಿಖೆಯಾಗಿ ಜಾರ್ಜ್ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಸಚಿವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೂ ಯಾಕೆ CBI ತನಿಖೆನೇ ಕರೆಕ್ಟ್ ಸರಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಂಬಕ್ಕೆ ಹೋಗಬೇಡಿ. ಏನಾದರೂ ಸಿದ್ದರಾಮಯ್ಯನವರು ಇದನ್ನು ಈ ಆತ್ಮಹತ್ಯೆ ಪ್ರಕರಣ, ಸುಪಾರಿ ಕಿಲ್ಲಿಂಗ್ ಪ್ರಕರಣವನ್ನು CID ತನಿಖೆಗೋ ಅಥವಾ ಇನ್ಯಾವುದೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಬಿಟ್ಟರೆ ಕೂಡ ನಿಮಗೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ನನಗಂತೂ ಖಂಡಿತ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲೇ ಅನೇಕರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ನೋಡಿ ಪಾಪ ಪ್ರಿಯಾಂಕಾ ಖರ್ಗೆ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಅವ್ರಿಗೆ ಆರೋಪ ಮಾಡಿ 1 ವಾರ ಕಳೀತು. ಕ್ಯಾಬಿನೆಟ್ ಮೀಟಿಂಗ್ 1 ವಾರ ಆದಮೇಲೆ ಮೀಟಿಂಗ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತಕ್ಕಂಥ ನಿಲುವನ್ನು ಪ್ರಕಟಣೆ ಮಾಡಿದ್ರು. ಅಲ್ಲಿ ತನಕ ಯಾರೂ ಕೂಡ ಮಾತನಾಡಲಿಲ್ಲ. ಯಾಕೆ ಮಾತನ್ನು ನೆನಪು ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಪಕ್ಷದಲ್ಲೇ ರಾಜಕೀಯ ಷಡ್ಯಂತ್ರ ಪಿತೂರಿ ನಿಮ್ಮ ವಿರುದ್ಧ ನಡೀತಾ ಇದೆ. ನೀವೇನಾರೋ ಪ್ರಾಮಾಣಿಕರೇ ಆಗಿದ್ದರೆ, ನೀವು ಮಂತ್ರಿ ಇದ್ದೀರಿ, ಮತ್ತೆ ಮಂತ್ರಿಯಾಗಿ ಬರಬೇಕು, ನಿಮ್ಮ ಆಸೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಆಗಲಿ, ನಮ್ದು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ಈ ಪ್ರಕರಣ ಗಂಭೀರವಾಗಿ ತನಿಖೆ ಆಗಲೇಬೇಕಾಗ್ತದೆ. CBIಯಿಂದನೇ ತನಿಖೆ ಆಗಬೇಕಾಗ್ತದೆ. ಆಗ ಮಾತ್ರ ಸತ್ಯ ಹೊರಗೆ ಬರ್ತದೆ, ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗ್ತದೆ. ಇಲ್ಲ ಅಂತೇಳಿದ್ರೆ CID ತನಿಖೆ ಮುಗಿಯೋದಿಲ್ಲ, ನಿಮಗೂ ನ್ಯಾಯ ಸಿಗೋದಿಲ್ಲ. ನೀವೇನಾರ ಪ್ರಾಮಾಣಿಕರಿದ್ದರೆ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಆಗ್ರಹ ಮಾಡ್ತಾ ಇದ್ದೇನೆ, ಗೌರವವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಚಿನ್ ಪಾಂಚಾಳ್ ಹತ್ಯೆ ಪ್ರಕರಣವನ್ನು ಮತ್ತು ಡೆತ್ ನೋಟಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸುಪಾರಿ ಕಿಲ್ಲಿಂಗ್, ಮಹಾರಾಷ್ಟ್ರದಿಂದ ಏನು ಕೆಲವ್ರನ್ನ ಬಾಡಿಗೆ ಕೊಲೆಗಡಕರನ್ನ ಏನು ಖರೀದಿ ಮಾಡಿಕೊಂಡು ಕೊಲೆ ಮಾಡೋದಕ್ಕೆ ಷಡ್ಯಂತ್ರ ನಡೆದಿತ್ತು, ಪಿತೂರಿ ನಡೆದಿತ್ತು, ಇವೆಲ್ಲವೂ ಕೂಡ CBI ತನಿಖೆ ಆಗಲೇಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ.